ನಾನು ಸಂತೋಷ ಇದ್ದೀನಿ. ಅವ್ರು ನನಗೆ ಬಂದು ಹುಟ್ಟಿದಬ್ಬ ಆಚರಿಸೋದಕ್ಕೆ ಹೇಳೋದಕ್ಕೇ ಎಷ್ಟು ಖುಷಿಯಿಂದ ಹೇಳ್ತಾರೆ. ಆದರೆ ನಾವೇನಾದ್ರು ಇವತ್ತು ಈ ಖುಷಿಯಾದ ವ್ಯವಸ್ಥೆಯಲ್ಲಿದ್ದೀವಿ, ಒಂದು ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಪ್ಲೇನ್ ನಾವು ಕೂಡ ಹತ್ತಿ ಓಡಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದರೆ ಅದು ಈ ಬಂಗಾರಪ್ಪಾಜಿಯವರ ಅನ್ವಯಿಗಳು. ಅವರು ಎಲ್ಲ ಹೋರಾಟ ಮಾಡಿ ಹಗಲು ರಾತ್ರಿ ದುಡಿದು ಬಂಗಾರಪ್ಪಾಜಿಯವ್ರಿಗೆ ಶಕ್ತಿ ಕೊಟ್ಟರು. ಬಂಗಾರಪ್ಪಾಜಿಯವರ ಹೆಸರಲ್ಲಿ ಅವ್ರ ನಡೆಯಲ್ಲಿ ಅವ್ರ ಹಾದಿಯಲ್ಲಿ ನಾನು ನೆಡ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರು ಏನೋ ಒಂದು ನಮಗೆ ವಿಶ್ ಮಾಡಿದೆ. ಆವಾಗ ನಾನು ಅಂದ್ಕೊಂಡೆ, ಕೆಲವ್ರು ಮುಖಂಡರಿಗೆ ಹೇಳಿದೆ ಬನ್ನಿ ಎಲ್ಲರೂ ಪ್ಲೇನಲ್ಲಿ ಹೋಗೋಣ ಅಂತ. ಅವರಿಲ್ಲ ಬೇಡ ಅಂದರು. ಆಮೇಲೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿದಾಗ ನನಗೆಲ್ಲ ಒಂದು ರೀತಿಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋದರೆ ಮೋಸ್ಟ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಪ್ರಯಾಣ ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದು ಭಾವನೆ ಆಗಬೇಕು. ಸೊ ಅದಕ್ಕೆ ಕೇಳಿದೆ ಬೆಳಗ್ಗೆ, ಎಲ್ಲ ಪಾಪ ಬಂದಿದ್ರಲ್ಲಿ ಬಂಗಾರಧಾಮದಲ್ಲಿ ಪ್ಲೇನ್ ಹತ್ತಿದ್ರ ಅಂದೆ. ಇಲ್ಲ ಅಂದರು. ಸಾಹೇಬ್ರು ಕರೆದಿದ್ರು ಡೆಲ್ಲಿಗೆ ಹೋಗೋಕ್ಕೆ, ನಾವೇ ಹೆದರಿ ಹೋಗಲಿಲ್ಲ ಅವಾಗ ಅಂದರು. ಅದಾದಮೇಲೆ ಕೇಳಿದೆ ಪ್ಲೇನ್ ನೋಡಿರ ಅಂತ. ಹಾಗೆ ದೂರದಲ್ಲಿ ಹಿಂಗೆ ನೋಡೇನಿ ಅಂದರು. ಸೊ ನನಗನ್ಸುತ್ತೆ ಇಟ್ಸ್ ನಾಟ್ ಎ ವೆರಿ ಬಿಗ್ ಏರ್ಕ್ರಾಫ್ಟ್ ಇದು, ಬಟ್ ಹೋಗಬೇಕು, ಅವ್ರ ಜೊತೆಗೆ ಆ ಅನುಭವನ ಪಡಿಬೇಕು. ಹೆಂಗಿರುತ್ತೆ ಅದನ್ನು ಮಾಡಬೇಕಾಗತ್ತೆ. ಖುಷಿ ಆಗುತ್ತೆ. ನಾನು ಹೇಳಿದ್ನಲ್ಲ, ಇದೆಲ್ಲ ಜವಾಬ್ದಾರಿ, ನಾವೆಲ್ಲ ಹಂಚ್ಕೊಳ್ಬೇಕಾಗತ್ತೆ. ನಾನು ಸಂತೋಷ ಇದ್ದೀನಿ. ಅವ್ರು ನನಗೆ ಬಂದು ಹುಟ್ಟಿದಬ್ಬ ಆಚರಿಸೋದಕ್ಕೆ ಹೇಳೋದಕ್ಕೇ ಎಷ್ಟು ಖುಷಿಯಿಂದ ಹೇಳ್ತಾರೆ. ಆದರೆ ನಾವೇನಾದ್ರು ಇವತ್ತು ಈ ಖುಷಿಯಾದ ವ್ಯವಸ್ಥೆಯಲ್ಲಿದ್ದೀವಿ, ಒಂದು ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಪ್ಲೇನ್ ನಾವು ಕೂಡ ಹತ್ತಿ ಓಡಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದರೆ ಅದು ಈ ಬಂಗಾರಪ್ಪಾಜಿಯವರ ಅನ್ವಯಿಗಳು. ಅವರು ಎಲ್ಲ ಹೋರಾಟ ಮಾಡಿ ಹಗಲು ರಾತ್ರಿ ದುಡಿದು ಬಂಗಾರಪ್ಪಾಜಿಯವ್ರಿಗೆ ಶಕ್ತಿ ಕೊಟ್ಟರು. ಬಂಗಾರಪ್ಪಾಜಿಯವರ ಹೆಸರಲ್ಲಿ ಅವ್ರ ನಡೆಯಲ್ಲಿ ಅವ್ರ ಹಾದಿಯಲ್ಲಿ ನಾನು ನೆಡ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರು ಏನೋ ಒಂದು ನಮಗೆ ವಿಶ್ ಮಾಡಿದೆ. ಆವಾಗ ನಾನು ಅಂದ್ಕೊಂಡೆ, ಕೆಲವ್ರು ಮುಖಂಡರಿಗೆ ಹೇಳಿದೆ ಬನ್ನಿ ಎಲ್ಲರೂ ಪ್ಲೇನಲ್ಲಿ ಹೋಗೋಣ ಅಂತ. ಅವರಿಲ್ಲ ಬೇಡ ಅಂದರು. ಆಮೇಲೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿದಾಗ ನನಗೆಲ್ಲ ಒಂದು ರೀತಿಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋದರೆ ಮೋಸ್ಟ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಪ್ರಯಾಣ ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದು ಭಾವನೆ ಆಗಬೇಕು. ಸೊ ಅದಕ್ಕೆ ಕೇಳಿದೆ ಬೆಳಗ್ಗೆ, ಎಲ್ಲ ಪಾಪ ಬಂದಿದ್ರಲ್ಲಿ ಬಂಗಾರಧಾಮದಲ್ಲಿ ಪ್ಲೇನ್ ಹತ್ತಿದ್ರ ಅಂದೆ. ಇಲ್ಲ ಅಂದರು. ಸಾಹೇಬ್ರು ಕರೆದಿದ್ರು ಡೆಲ್ಲಿಗೆ ಹೋಗೋಕ್ಕೆ, ನಾವೇ ಹೆದರಿ ಹೋಗಲಿಲ್ಲ ಅವಾಗ ಅಂದರು. ಅದಾದಮೇಲೆ ಕೇಳಿದೆ ಪ್ಲೇನ್ ನೋಡಿರ ಅಂತ. ಹಾಗೆ ದೂರದಲ್ಲಿ ಹಿಂಗೆ ನೋಡೇನಿ ಅಂದರು. ಸೊ ನನಗನ್ಸುತ್ತೆ ಇಟ್ಸ್ ನಾಟ್ ಎ ವೆರಿ ಬಿಗ್ ಏರ್ಕ್ರಾಫ್ಟ್ ಇದು, ಬಟ್ ಹೋಗಬೇಕು, ಅವ್ರ ಜೊತೆಗೆ ಆ ಅನುಭವನ ಪಡಿಬೇಕು. ಹೆಂಗಿರುತ್ತೆ ಅದನ್ನು ಮಾಡಬೇಕಾಗತ್ತೆ. ಖುಷಿ ಆಗುತ್ತೆ. ನಾನು ಹೇಳಿದ್ನಲ್ಲ, ಇದೆಲ್ಲ ಜವಾಬ್ದಾರಿ, ನಾವೆಲ್ಲ ಹಂಚ್ಕೊಳ್ಬೇಕಾಗತ್ತೆ. ನಾನು ಸಂತೋಷ ಇದ್ದೀನಿ. ಅವ್ರು ನನಗೆ ಬಂದು ಹುಟ್ಟಿದಬ್ಬ ಆಚರಿಸೋದಕ್ಕೆ ಹೇಳೋದಕ್ಕೇ ಎಷ್ಟು ಖುಷಿಯಿಂದ ಹೇಳ್ತಾರೆ. ಆದರೆ ನಾವೇನಾದ್ರು ಇವತ್ತು ಈ ಖುಷಿಯಾದ ವ್ಯವಸ್ಥೆಯಲ್ಲಿದ್ದೀವಿ, ಒಂದು ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಪ್ಲೇನ್ ನಾವು ಕೂಡ ಹತ್ತಿ ಓಡಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದರೆ ಅದು ಈ ಬಂಗಾರಪ್ಪಾಜಿಯವರ ಅನ್ವಯಿಗಳು. ಅವರು ಎಲ್ಲ ಹೋರಾಟ ಮಾಡಿ ಹಗಲು ರಾತ್ರಿ ದುಡಿದು ಬಂಗಾರಪ್ಪಾಜಿಯವ್ರಿಗೆ ಶಕ್ತಿ ಕೊಟ್ಟರು. ಬಂಗಾರಪ್ಪಾಜಿಯವರ ಹೆಸರಲ್ಲಿ ಅವ್ರ ನಡೆಯಲ್ಲಿ ಅವ್ರ ಹಾದಿಯಲ್ಲಿ ನಾನು ನೆಡ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರು ಏನೋ ಒಂದು ನಮಗೆ ವಿಶ್ ಮಾಡಿದೆ. ಆವಾಗ ನಾನು ಅಂದ್ಕೊಂಡೆ, ಕೆಲವ್ರು ಮುಖಂಡರಿಗೆ ಹೇಳಿದೆ ಬನ್ನಿ ಎಲ್ಲರೂ ಪ್ಲೇನಲ್ಲಿ ಹೋಗೋಣ ಅಂತ. ಅವರಿಲ್ಲ ಬೇಡ ಅಂದರು. ಆಮೇಲೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿದಾಗ ನನಗೆಲ್ಲ ಒಂದು ರೀತಿಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋದರೆ ಮೋಸ್ಟ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಪ್ರಯಾಣ ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದು ಭಾವನೆ ಆಗಬೇಕು. ಸೊ ಅದಕ್ಕೆ ಕೇಳಿದೆ ಬೆಳಗ್ಗೆ, ಎಲ್ಲ ಪಾಪ ಬಂದಿದ್ರಲ್ಲಿ ಬಂಗಾರಧಾಮದಲ್ಲಿ ಪ್ಲೇನ್ ಹತ್ತಿದ್ರ ಅಂದೆ. ಇಲ್ಲ ಅಂದರು. ಸಾಹೇಬ್ರು ಕರೆದಿದ್ರು ಡೆಲ್ಲಿಗೆ ಹೋಗೋಕ್ಕೆ, ನಾವೇ ಹೆದರಿ ಹೋಗಲಿಲ್ಲ ಅವಾಗ ಅಂದರು. ಅದಾದಮೇಲೆ ಕೇಳಿದೆ ಪ್ಲೇನ್ ನೋಡಿರ ಅಂತ. ಹಾಗೆ ದೂರದಲ್ಲಿ ಹಿಂಗೆ ನೋಡೇನಿ ಅಂದರು. ಸೊ ನನಗನ್ಸುತ್ತೆ ಇಟ್ಸ್ ನಾಟ್ ಎ ವೆರಿ ಬಿಗ್ ಏರ್ಕ್ರಾಫ್ಟ್ ಇದು, ಬಟ್ ಹೋಗಬೇಕು, ಅವ್ರ ಜೊತೆಗೆ ಆ ಅನುಭವನ ಪಡಿಬೇಕು. ಹೆಂಗಿರುತ್ತೆ ಅದನ್ನು ಮಾಡಬೇಕಾಗತ್ತೆ. ಖುಷಿ ಆಗುತ್ತೆ. ನಾನು ಹೇಳಿದ್ನಲ್ಲ, ಇದೆಲ್ಲ ಜವಾಬ್ದಾರಿ, ನಾವೆಲ್ಲ ಹಂಚ್ಕೊಳ್ಬೇಕಾಗತ್ತೆ. ನಾನು ಸಂತೋಷ ಇದ್ದೀನಿ. ಅವ್ರು ನನಗೆ ಬಂದು ಹುಟ್ಟಿದಬ್ಬ ಆಚರಿಸೋದಕ್ಕೆ ಹೇಳೋದಕ್ಕೇ ಎಷ್ಟು ಖುಷಿಯಿಂದ ಹೇಳ್ತಾರೆ. ಆದರೆ ನಾವೇನಾದ್ರು ಇವತ್ತು ಈ ಖುಷಿಯಾದ ವ್ಯವಸ್ಥೆಯಲ್ಲಿದ್ದೀವಿ, ಒಂದು ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಪ್ಲೇನ್ ನಾವು ಕೂಡ ಹತ್ತಿ ಓಡಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದರೆ ಅದು ಈ ಬಂಗಾರಪ್ಪಾಜಿಯವರ ಅನ್ವಯಿಗಳು. ಅವರು ಎಲ್ಲ ಹೋರಾಟ ಮಾಡಿ ಹಗಲು ರಾತ್ರಿ ದುಡಿದು ಬಂಗಾರಪ್ಪಾಜಿಯವ್ರಿಗೆ ಶಕ್ತಿ ಕೊಟ್ಟರು. ಬಂಗಾರಪ್ಪಾಜಿಯವರ ಹೆಸರಲ್ಲಿ ಅವ್ರ ನಡೆಯಲ್ಲಿ ಅವ್ರ ಹಾದಿಯಲ್ಲಿ ನಾನು ನೆಡ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರು ಏನೋ ಒಂದು ನಮಗೆ ವಿಶ್ ಮಾಡಿದೆ. ಆವಾಗ ನಾನು ಅಂದ್ಕೊಂಡೆ, ಕೆಲವ್ರು ಮುಖಂಡರಿಗೆ ಹೇಳಿದೆ ಬನ್ನಿ ಎಲ್ಲರೂ ಪ್ಲೇನಲ್ಲಿ ಹೋಗೋಣ ಅಂತ. ಅವರಿಲ್ಲ ಬೇಡ ಅಂದರು. ಆಮೇಲೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿದಾಗ ನನಗೆಲ್ಲ ಒಂದು ರೀತಿಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋದರೆ ಮೋಸ್ಟ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಪ್ರಯಾಣ ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದು ಭಾವನೆ ಆಗಬೇಕು. ಸೊ ಅದಕ್ಕೆ ಕೇಳಿದೆ ಬೆಳಗ್ಗೆ, ಎಲ್ಲ ಪಾಪ ಬಂದಿದ್ರಲ್ಲಿ ಬಂಗಾರಧಾಮದಲ್ಲಿ ಪ್ಲೇನ್ ಹತ್ತಿದ್ರ ಅಂದೆ. ಇಲ್ಲ ಅಂದರು. ಸಾಹೇಬ್ರು ಕರೆದಿದ್ರು ಡೆಲ್ಲಿಗೆ ಹೋಗೋಕ್ಕೆ, ನಾವೇ ಹೆದರಿ ಹೋಗಲಿಲ್ಲ ಅವಾಗ ಅಂದರು. ಅದಾದಮೇಲೆ ಕೇಳಿದೆ ಪ್ಲೇನ್ ನೋಡಿರ ಅಂತ. ಹಾಗೆ ದೂರದಲ್ಲಿ ಹಿಂಗೆ ನೋಡೇನಿ ಅಂದರು. ಸೊ ನನಗನ್ಸುತ್ತೆ ಇಟ್ಸ್ ನಾಟ್ ಎ ವೆರಿ ಬಿಗ್ ಏರ್ಕ್ರಾಫ್ಟ್ ಇದು, ಬಟ್ ಹೋಗಬೇಕು, ಅವ್ರ ಜೊತೆಗೆ ಆ ಅನುಭವನ ಪಡಿಬೇಕು. ಹೆಂಗಿರುತ್ತೆ ಅದನ್ನು ಮಾಡಬೇಕಾಗತ್ತೆ. ಖುಷಿ ಆಗುತ್ತೆ. ನಾನು ಹೇಳಿದ್ನಲ್ಲ, ಇದೆಲ್ಲ ಜವಾಬ್ದಾರಿ, ನಾವೆಲ್ಲ ಹಂಚ್ಕೊಳ್ಬೇಕಾಗತ್ತೆ. ನಾನು ಸಂತೋಷ ಇದ್ದೀನಿ. ಅವ್ರು ನನಗೆ ಬಂದು ಹುಟ್ಟಿದಬ್ಬ ಆಚರಿಸೋದಕ್ಕೆ ಹೇಳೋದಕ್ಕೇ ಎಷ್ಟು ಖುಷಿಯಿಂದ ಹೇಳ್ತಾರೆ.
ಆದರೆ ನಾವೇನಾದ್ರು ಇವತ್ತು ಈ ಖುಷಿಯಾದ ಈ ವ್ಯವಸ್ಥೆಯಲ್ಲಿದ್ದೀವಿ, ಒಂದು ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಪ್ಲೇನ್ ನಾವು ಕೂಡ ಹತ್ತಿ ಓಡಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದರೆ ಅದು ಈ ಬಂಗಾರಪ್ಪಾಜಿಯವರ ಅನ್ವಾಯಿಗಳು ಅವರು ಎಲ್ಲ ಹೋರಾಟ ಮಾಡಿ ಹಗಲು ರಾತ್ರಿ ದುಡಿದು ಬಂಗಾರಪ್ಪಾಜಿಯವ್ರಿಗೆ ಶಕ್ತಿ ಕೊಟ್ಟರು. ಬಂಗಾರಪ್ಪಾಜಿಯವರ ಹೆಸರಲ್ಲಿ ಅವ್ರ ನಡೆಯಲ್ಲಿ ಅವ್ರ ಹಾದಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಏನೋ ಒಂದು ನಮಗೆ ವಿಶ್ ಮಾಡಿದೆ. ಆವಾಗ ನಾನು ಅಂದ್ಕೊಂಡೆ, ಕೆಲವ್ರು ಮುಖಂಡರಿಗೆ ಹೇಳಿದೆ ಬನ್ನಿ ಎಲ್ಲರೂ ಪ್ಲೇನಲ್ಲಿ ಹೋಗೋಣ ಅಂತ. ಅವರಿಲ್ಲ ಬೇಡ ಅಂದರು. ಆಮೇಲೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿದಾಗ ನನಗೆಲ್ಲ ಒಂದು ರೀತಿಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋದರೆ ಮೋಸ್ಟ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಪ್ರಯಾಣ ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದು ಭಾವನೆ ಆಗಬೇಕು. ಸೊ ಅದಕ್ಕೆ ಕೇಳಿದೆ ಬೆಳಗ್ಗೆ, ಎಲ್ಲ ಪಾಪ ಬಂದಿದ್ರಲ್ಲಿ ಬಂಗಾರಧಾಮದಲ್ಲಿ ಪ್ಲೇನ್ ಹತ್ತಿದ್ರ ಅಂದೆ. ಇಲ್ಲ ಅಂದರು. ಸಾಹೇಬ್ರು ಕರೆದಿದ್ರು ಡೆಲ್ಲಿಗೆ ಹೋಗೋಕ್ಕೆ, ನಾವೇ ಹೆದರಿ ಹೋಗಲಿಲ್ಲ ಅವಾಗ ಅಂದರು. ಅದಾದಮೇಲೆ ಕೇಳಿದೆ ಪ್ಲೇನ್ ನೋಡಿರ ಅಂತ. ಹಾಗೆ ದೂರದಲ್ಲಿ ಹಿಂಗೆ ನೋಡೇನಿ ಅಂದರು. ಸೊ ನನಗನ್ಸುತ್ತೆ ಇಟ್ಸ್ ನಾಟ್ ಎ ವೆರಿ ಬಿಗ್ ಏರ್ಕ್ರಾಫ್ಟ್ ಇದು, ಬಟ್ ಹೋಗಬೇಕು, ಅವ್ರ ಜೊತೆಗೆ ಆ ಅನುಭವನ ಪಡಿಬೇಕು, ಹೆಂಗಿರುತ್ತೆ ಅದನ್ನು ಮಾಡಬೇಕಾಗತ್ತೆ. ಖುಷಿ ಆಗುತ್ತೆ. ನಾನು ಹೇಳಿದ್ನಲ್ಲ, ಇದೆಲ್ಲ ಜವಾಬ್ದಾರಿ, ನಾವೆಲ್ಲ ಹಂಚ್ಕೊಳ್ಬೇಕಾಗತ್ತೆ. ನಾನು ಸಂತೋಷ ಇದ್ದೀನಿ. ಅವ್ರು ನನಗೆ ಬಂದು ಹುಟ್ಟಿದಬ್ಬ ಆಚರಿಸೋದಕ್ಕೆ ಹೇಳೋದಕ್ಕೇ ಎಷ್ಟು ಖುಷಿಯಿಂದ ಹೇಳ್ತಾರೆ. ಆದರೆ ನಾವೇನಾದ್ರು ಇವತ್ತು ಈ ಖುಷಿಯಾದ ಈ ವ್ಯವಸ್ಥೆಯಲ್ಲಿದ್ದೀವಿ, ಒಂದು ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಪ್ಲೇನ್ ನಾವು ಕೂಡ ಹತ್ತಿ ಓಡಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದರೆ ಅದು ಈ ಬಂಗಾರಪ್ಪಾಜಿಯವರ ಅನ್ವಾಯಿಗಳು ಅವರು ಎಲ್ಲ ಹೋರಾಟ ಮಾಡಿ ಹಗಲು ರಾತ್ರಿ ದುಡಿದು ಬಂಗಾರಪ್ಪಾಜಿಯವ್ರಿಗೆ ಶಕ್ತಿ ಕೊಟ್ಟರು. ಬಂಗಾರಪ್ಪಾಜಿಯವರ ಹೆಸರಲ್ಲಿ ಅವ್ರ ನಡೆಯಲ್ಲಿ ಅವ್ರ ಹಾದಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಏನೋ ಒಂದು ನಮಗೆ ವಿಶ್ ಮಾಡಿದೆ. ಆವಾಗ ನಾನು ಅಂದ್ಕೊಂಡೆ, ಕೆಲವ್ರು ಮುಖಂಡರಿಗೆ ಹೇಳಿದೆ ಬನ್ನಿ ಎಲ್ಲರೂ ಪ್ಲೇನಲ್ಲಿ ಹೋಗೋಣ ಅಂತ. ಅವರಿಲ್ಲ ಬೇಡ ಅಂದರು. ಆಮೇಲೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿದಾಗ ನನಗೆಲ್ಲ ಒಂದು ರೀತಿಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋದರೆ ಮೋಸ್ಟ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಪ್ರಯಾಣ ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದು ಭಾವನೆ ಆಗಬೇಕು. ಸೊ ಅದಕ್ಕೆ ಕೇಳಿದೆ ಬೆಳಗ್ಗೆ, ಎಲ್ಲ ಪಾಪ ಬಂದಿದ್ರಲ್ಲಿ ಬಂಗಾರಧಾಮದಲ್ಲಿ ಪ್ಲೇನ್ ಹತ್ತಿದ್ರ ಅಂದೆ. ಇಲ್ಲ ಅಂದರು. ಸಾಹೇಬ್ರು ಕರೆದಿದ್ರು ಡೆಲ್ಲಿಗೆ ಹೋಗೋಕ್ಕೆ, ನಾವೇ ಹೆದರಿ ಹೋಗಲಿಲ್ಲ ಅವಾಗ ಅಂದರು. ಅದಾದಮೇಲೆ ಕೇಳಿದೆ ಪ್ಲೇನ್ ನೋಡಿರ ಅಂತ. ಹಾಗೆ ದೂರದಲ್ಲಿ ಹಿಂಗೆ ನೋಡೇನಿ ಅಂದರು. ಸೊ ನನಗನ್ಸುತ್ತೆ ಇಟ್ಸ್ ನಾಟ್ ಎ ವೆರಿ ಬಿಗ್ ಏರ್ಕ್ರಾಫ್ಟ್ ಇದು, ಬಟ್ ಹೋಗಬೇಕು, ಅವ್ರ ಜೊತೆಗೆ ಆ ಅನುಭವನ ಪಡಿಬೇಕು, ಹೆಂಗಿರುತ್ತೆ ಅದನ್ನು ಮಾಡಬೇಕಾಗತ್ತೆ. ಖುಷಿ ಆಗುತ್ತೆ. ನಾನು ಹೇಳಿದ್ನಲ್ಲ, ಇದೆಲ್ಲ ಜವಾಬ್ದಾರಿ, ನಾವೆಲ್ಲ ಹಂಚ್ಕೊಳ್ಬೇಕಾಗತ್ತೆ. ನಾನು ಸಂತೋಷ ಇದ್ದೀನಿ. ಅವ್ರು ನನಗೆ ಬಂದು ಹುಟ್ಟಿದಬ್ಬ ಆಚರಿಸೋದಕ್ಕೆ ಹೇಳೋದಕ್ಕೇ ಎಷ್ಟು ಖುಷಿಯಿಂದ ಹೇಳ್ತಾರೆ. ಆದರೆ ನಾವೇನಾದ್ರು ಇವತ್ತು ಈ ಖುಷಿಯಾದ ಈ ವ್ಯವಸ್ಥೆಯಲ್ಲಿದ್ದೀವಿ, ಒಂದು ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಪ್ಲೇನ್ ನಾವು ಕೂಡ ಹತ್ತಿ ಓಡಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದರೆ ಅದು ಈ ಬಂಗಾರಪ್ಪಾಜಿಯವರ ಅನ್ವಾಯಿಗಳು ಅವರು ಎಲ್ಲ ಹೋರಾಟ ಮಾಡಿ ಹಗಲು ರಾತ್ರಿ ದುಡಿದು ಬಂಗಾರಪ್ಪಾಜಿಯವ್ರಿಗೆ ಶಕ್ತಿ ಕೊಟ್ಟರು. ಬಂಗಾರಪ್ಪಾಜಿಯವರ ಹೆಸರಲ್ಲಿ ಅವ್ರ ನಡೆಯಲ್ಲಿ ಅವ್ರ ಹಾದಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಏನೋ ಒಂದು ನಮಗೆ ವಿಶ್ ಮಾಡಿದೆ. ಆವಾಗ ನಾನು ಅಂದ್ಕೊಂಡೆ, ಕೆಲವ್ರು ಮುಖಂಡರಿಗೆ ಹೇಳಿದೆ ಬನ್ನಿ ಎಲ್ಲರೂ ಪ್ಲೇನಲ್ಲಿ ಹೋಗೋಣ ಅಂತ. ಅವರಿಲ್ಲ ಬೇಡ ಅಂದರು. ಆಮೇಲೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿದಾಗ ನನಗೆಲ್ಲ ಒಂದು ರೀತಿಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋದರೆ ಮೋಸ್ಟ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಪ್ರಯಾಣ ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದು ಭಾವನೆ ಆಗಬೇಕು. ಸೊ ಅದಕ್ಕೆ ಕೇಳಿದೆ ಬೆಳಗ್ಗೆ, ಎಲ್ಲ ಪಾಪ ಬಂದಿದ್ರಲ್ಲಿ ಬಂಗಾರಧಾಮದಲ್ಲಿ ಪ್ಲೇನ್ ಹತ್ತಿದ್ರ ಅಂದೆ. ಇಲ್ಲ ಅಂದರು. ಸಾಹೇಬ್ರು ಕರೆದಿದ್ರು ಡೆಲ್ಲಿಗೆ ಹೋಗೋಕ್ಕೆ, ನಾವೇ ಹೆದರಿ ಹೋಗಲಿಲ್ಲ ಅವಾಗ ಅಂದರು. ಅದಾದಮೇಲೆ ಕೇಳಿದೆ ಪ್ಲೇನ್ ನೋಡಿರ ಅಂತ. ಹಾಗೆ ದೂರದಲ್ಲಿ ಹಿಂಗೆ ನೋಡೇನಿ ಅಂದರು. ಸೊ ನನಗನ್ಸುತ್ತೆ ಇಟ್ಸ್ ನಾಟ್ ಎ ವೆರಿ ಬಿಗ್ ಏರ್ಕ್ರಾಫ್ಟ್ ಇದು, ಬಟ್ ಹೋಗಬೇಕು, ಅವ್ರ ಜೊತೆಗೆ ಆ ಅನುಭವನ ಪಡಿಬೇಕು, ಹೆಂಗಿರುತ್ತೆ ಅದನ್ನು ಮಾಡಬೇಕಾಗತ್ತೆ. ಖುಷಿ ಆಗುತ್ತೆ. ನಾನು ಹೇಳಿದ್ನಲ್ಲ, ಇದೆಲ್ಲ ಜವಾಬ್ದಾರಿ, ನಾವೆಲ್ಲ ಹಂಚ್ಕೊಳ್ಬೇಕಾಗತ್ತೆ. ನಾನು ಸಂತೋಷ ಇದ್ದೀನಿ. ಅವ್ರು ನನಗೆ ಬಂದು ಹುಟ್ಟಿದಬ್ಬ ಆಚರಿಸೋದಕ್ಕೆ ಹೇಳೋದಕ್ಕೇ ಎಷ್ಟು ಖುಷಿಯಿಂದ ಹೇಳ್ತಾರೆ. ಆದರೆ ನಾವೇನಾದ್ರು ಇವತ್ತು ಈ ಖುಷಿಯಾದ ಈ ವ್ಯವಸ್ಥೆಯಲ್ಲಿದ್ದೀವಿ, ಒಂದು ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಪ್ಲೇನ್ ನಾವು ಕೂಡ ಹತ್ತಿ ಓಡಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದರೆ ಅದು ಈ ಬಂಗಾರಪ್ಪಾಜಿಯವರ ಅನ್ವಾಯಿಗಳು ಅವರು ಎಲ್ಲ ಹೋರಾಟ ಮಾಡಿ ಹಗಲು ರಾತ್ರಿ ದುಡಿದು ಬಂಗಾರಪ್ಪಾಜಿಯವ್ರಿಗೆ ಶಕ್ತಿ ಕೊಟ್ಟರು. ಬಂಗಾರಪ್ಪಾಜಿಯವರ ಹೆಸರಲ್ಲಿ ಅವ್ರ ನಡೆಯಲ್ಲಿ ಅವ್ರ ಹಾದಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಏನೋ ಒಂದು ನಮಗೆ ವಿಶ್ ಮಾಡಿದೆ. ಆವಾಗ ನಾನು ಅಂದ್ಕೊಂಡೆ, ಕೆಲವ್ರು ಮುಖಂಡರಿಗೆ ಹೇಳಿದೆ ಬನ್ನಿ ಎಲ್ಲರೂ ಪ್ಲೇನಲ್ಲಿ ಹೋಗೋಣ ಅಂತ. ಅವರಿಲ್ಲ ಬೇಡ ಅಂದರು. ಆಮೇಲೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿದಾಗ ನನಗೆಲ್ಲ ಒಂದು ರೀತಿಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋದರೆ ಮೋಸ್ಟ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಪ್ರಯಾಣ ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದು ಭಾವನೆ ಆಗಬೇಕು. ಸೊ ಅದಕ್ಕೆ ಕೇಳಿದೆ ಬೆಳಗ್ಗೆ, ಎಲ್ಲ ಪಾಪ ಬಂದಿದ್ರಲ್ಲಿ ಬಂಗಾರಧಾಮದಲ್ಲಿ ಪ್ಲೇನ್ ಹತ್ತಿದ್ರ ಅಂದೆ. ಇಲ್ಲ ಅಂದರು. ಸಾಹೇಬ್ರು ಕರೆದಿದ್ರು ಡೆಲ್ಲಿಗೆ ಹೋಗೋಕ್ಕೆ, ನಾವೇ ಹೆದರಿ ಹೋಗಲಿಲ್ಲ ಅವಾಗ ಅಂದರು. ಅದಾದಮೇಲೆ ಕೇಳಿದೆ ಪ್ಲೇನ್ ನೋಡಿರ ಅಂತ. ಹಾಗೆ ದೂರದಲ್ಲಿ ಹಿಂಗೆ ನೋಡೇನಿ ಅಂದರು. ಸೊ ನನಗನ್ಸುತ್ತೆ ಇಟ್ಸ್ ನಾಟ್ ಎ ವೆರಿ ಬಿಗ್ ಏರ್ಕ್ರಾಫ್ಟ್ ಇದು, ಬಟ್ ಹೋಗಬೇಕು, ಅವ್ರ ಜೊತೆಗೆ ಆ ಅನುಭವನ ಪಡಿಬೇಕು, ಹೆಂಗಿರುತ್ತೆ ಅದನ್ನು ಮಾಡಬೇಕಾಗತ್ತೆ. ಖುಷಿ ಆಗುತ್ತೆ. ನಾನು ಹೇಳಿದ್ನಲ್ಲ, ಇದೆಲ್ಲ ಜವಾಬ್ದಾರಿ, ನಾವೆಲ್ಲ ಹಂಚ್ಕೊಳ್ಬೇಕಾಗತ್ತೆ.